ಸೊ ಇದು ಟಿವಿಎಸ್ನ ಹೊಸ ಆರ್ಬಿಟರ್ ಅಂತ ಒಂದು ಸ್ಕೂಟರ್, ಎಲೆಕ್ಟ್ರಿಕ್ ಸ್ಕೂಟರ್. ಸೊ ಇದರಲ್ಲಿರುವಂಥ 5 ವಿಷಯಗಳು ಯಾವುದು ಅಂತ ನಿಮಗೆ ಹೇಳ್ಕೊಡ್ತೀನಿ, ಇಂಪಾರ್ಟೆಂಟ್ ಆಗಿರುವಂಥದ್ದು. ಬನ್ನಿ ಶುರು ಮಾಡೋಣ. ಈ ಒಂದು ಸ್ಕೂಟರ್ ನನಗೆ ತುಂಬಾ ಇಷ್ಟ ಆಗಿರುವಂಥ ವಿಷಯ ಏನು ಅಂದ್ರೆ ಇದರ ಒಂದು ಡಿಸೈನ್ ಅಂತ ಹೇಳ್ಬೋದು. ಸೊ ಗ್ಯಾಜೆಟ್ಸ್ ಅನ್ನ ಇನ್ಸ್ಪೈರ್ ಆಗಿ ಬಂದಿರುವಂಥ ಡಿಸೈನ್ ಎಲಿಮೆಂಟ್ ನಮಗೆ ಇದರಲ್ಲಿ ಸಿಗುತ್ತೆ. ಎಲ್ಲ ಕಡೆನೂ ಕೂಡ ಒಂದು ವರ್ಟಿಕಲ್ ಲೈನ್ಸ್, ಹಾರಿಜಾಂಟಲ್ ಲೈನ್ ರೀತಿ ಅಂತ ಒಂದು ಶೇಪ್ ನ ನಾವು ಇದರಲ್ಲಿ ನೋಡಬಹುದು. ಇದರಲ್ಲಿ ಸಿಗುವಂಥ ಎರಡನೇ ವಿಷಯ ಯಾವುದು ಅಂದ್ರೆ ಇದರ ಒಂದು ಮೋಟರ್ ಮತ್ತೆ ಇದರ ಒಂದು ರೇಂಜ್ ಅಂತ ಹೇಳ್ಬೋದು. ಈ ಒಂದು ಸ್ಕೂಟರ್ ನಮಗೆ ಹಬ್ ಮೌಂಟೆಡ್ ಮೋಟರ್ ಸಿಗುತ್ತೆ. ಸೊ ಹಾಗಾಗಿ ಸ್ಪೇಸ್ ಕೂಡ ಜಾಸ್ತಿ ಇದೆ. ಅಂಡ್ ಇದರ ರೇಂಜ್ ಬಗ್ಗೆ ಮಾತಾಡ್ಬೇಕಾದ್ರೆ 158 ಕಿಲೋಮೀಟರ್ ರೇಂಜ್ ನಾವು ಒಂದ್ಸಲ ಚಾರ್ಜ್ ಮಾಡಿದ್ರೆ ಸಿಗುತ್ತೆ. ಅಂಡ್ IDC ರೇಂಜ್ ಅದು ಏನಿಲ್ಲ ಕೂಡ ಒಂದು 115 120 ಕಿಲೋಮೀಟರ್ ರೇಂಜ್ ಆರಾಮಾಗಿ ನಮಗೆ ಈ ಒಂದು ಸ್ಕೂಟರ್ ತಗೋಬಹುದು. ಸೊ ಈ ಒಂದು ಸ್ಕೂಟರ್ನ ಮತ್ತೊಂದು ವಿಷಯ ಯಾವುದು ಅಂದ್ರೆ ಇದ್ರಲ್ಲಿ ನಮಗೆ ಅಂಡರ್ ಸೀಟ್ ಸ್ಟೋರೇಜ್ ಸಿಗುತ್ತೆ. ಸೊ ಅದ್ರಲ್ಲಿ ನಮಗೆ 34 ಲೀಟರ್ನ ಸ್ಟೋರೇಜ್ ನಮಗೆ ಇದ್ರಲ್ಲಿ ಸಿಗುತ್ತೆ. ಸೊ 2 ಆಫ್ ಸ್ಪೇಸ್ ಹೆಲ್ಮೆಟ್ ಇಡಬಹುದು. ಅಂಡ್ ಅದು ಬಿಟ್ಟು ಬೇಕಾದಂತ ಬೇರೆ ವಿಷಯಗಳು ಕೂಡ ನಮಗೆ ಇದರಲ್ಲಿ ಇಡಬಹುದು. ಸೊ ಇದ್ರ ಒಂದು ಮೋಟರ್ ಹಬ್ ಮೋಟರ್ ಆಗಿದೆ, ಅದು ನಮಗೆ ಹಿಂಗಡೆ ಸಿಗುತ್ತೆ. ಹಾಗಾಗಿ ಇಲ್ಲಿ ಸ್ಪೇಸ್ ನಮಗೆ ತುಂಬಾ ಚೆನ್ನಾಗಿದೆ. ಸೊ ಇದರಲ್ಲಿ ಸಿಗುವಂತ ಮತ್ತೊಂದು ವಿಷಯ ಏನು ಅಂದ್ರೆ ಸ್ಪೇಷಿಯಸ್ ಆಗಿರುವಂತಹ ಒಂದು ನೀ ರೂಮ್ ಅಂತ ಹೇಳ್ಬೋದು. ಅಂಡ್ ರೈಡಿಂಗ್ ಪೋಸ್ಚರ್ ಅಂತ ಹೇಳ್ಬೋದು. ತುಂಬ ವೈಡ್ ಆಗಿರುವಂಥ ಒಂದು ಹ್ಯಾಂಡ್ ಬಾರ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ. ಅಂಡ್ ಕೂತಾಗ ನಮಗೆ ನೀಟ್ ಆಗಿರುವಂಥ ಒಂದು ರೂಮ್ ಕೂಡ ಸಿಗುತ್ತೆ ಮುಂದ್ಗಡೆ, ಲೆಗ್ ರೂಮ್ ಅಂತ ಹೇಳ್ಬೋದು. ಹಾಗಾಗಿ ರೈಡ್ ಮಾಡುವಾಗ ನಮಗೆ ಯಾವುದೇ ರೀತಿಯಾದಂಥ ಒಂದು ತೊಂದರೆಗಳು ಕೂಡ ಬರಲ್ಲ. ಸೊ ಇದರ ಮತ್ತೊಂದು ಹೇಳಬೇಕಂತ ಫೀಚರ್ ಏನಂದ್ರೆ ಇದರಲ್ಲಿ ನಮಗೆ ಕ್ರೂಸ್ ಕಂಟ್ರೋಲ್ ಕೂಡ ಸಿಗ್ತಾ ಇದೆ. ಅಂಡ್ ನೀವು ಯಾವ ಸ್ಪೀಡಲ್ಲಿ ಹೋಗ್ತಿರೋ ಆ ಸ್ಪೀಡಲ್ಲಿ ಆ ಒಂದು ಕ್ರೂಸ್ ಕಂಟ್ರೋಲ್ ಸೆಟ್ ಮಾಡಿದ್ರೆ ಅದು ಅದೇ ಒಂದು ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ. ಅಂಡ್ ತುಂಬ ಹೆಲ್ಪ್ ಆಗುವಂಥ ಒಂದು ವಿಷಯ. ಸೊ ಕೊನೆಯದಾಗಿ ಈ ಸ್ಕೂಟರ್ನ ಪ್ರೈಸ್ ಬಗ್ಗೆ ಹೇಳ್ತೀನಿ. ಈ ಒಂದು ಸ್ಕೂಟರ್ ನಮಗೆ ಎಕ್ಸ್ ಶೋರೂಮಲ್ಲಿ 99,990 ರೂಪಾಯಿಗೆ ಸಿಗುತ್ತೆ. ನೀವೇನಾದರೂ ಒಂದು 1 ಲಕ್ಷ ರೇಂಜಲ್ಲಿ ನಿಮಗೆ ಒಂದು ಸ್ಕೂಟರ್ ಬೇಕು ಅಂತಿದ್ರೆ ಖಂಡಿತ ಇದನ್ನ ಟೆಸ್ಟ್ ಡ್ರೈವ್ ಮಾಡಿ ಅಂತ ಹೇಳ್ತಾ, ಇದಿಷ್ಟು ಈ ಒಂದು ಸ್ಕೂಟರ್ ಬಗ್ಗೆ. ಇದ್ರಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ.